ಅಭ್ಯರ್ಥಿಗಳ ಕರೆಸಿ ಅವಮಾನ ಮಾಡುತ್ತಿರುವ ಡಿಎಚ್ಒ ಹೇಳಿ ಧಿಕ್ಕಾರ. ಬರಲೇಬೇಕು ಅಯ್ಯಯ್ಯೋ ಬೇಕೇ ಬೇಕು ಜನಪ್ರತಿನಿಧಿಗೆ ಅವಮಾನ ಮಾಡುತ್ತಿರುವ ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಅಯ್ಯಯ್ಯೋ ಬರಲೇಬೇಕು ಡಿಎಚ್ಒ ಸುನಿಲ್ ಕುಮಾರ್ಗೆ ಹೇಳಿ ಧಿಕ್ಕಾರ. ಬರಲೇಬೇಕು ಹಾಕುತ್ತಿಲ್ಲ ರೋಡಲ್ಲಿ ಈಗ ರಾತ್ರಿ ಏನು ಸರ್ ಬೇರೆ ತುಡುಕ್ ಮಾಡಿದ್ದೀರ ಇಲ್ಲ ಯಾರು ಪರವಾಗಿಲ್ಲ ಕರೆದ್ರೆ ನಮ್ಮನ್ನ ಅವಮಾನ ಮಾಡಿಬಿಟ್ಟಿದೆ. ಈ 3 ದಿವಸ ಟೈಮ್ ಆದ್ಮೇಲೆ ನೀವು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಅರ್ಥ ಇದ್ರಾ? ಈ ಅವಮಾನ ಮಾಡಿದ್ರೆ ಇನ್ನೊಂದ್ಸತಿ ನಾವು ಬರಬೇಕು ಅಂತ ನಿಜವಲ್ಲ ಅನ್ಸಲ್ಲ. ಬಂದ್ಬಿಟ್ಟು ನೀವು ಏಕಾಏಕಿ ಕ್ಯಾನ್ಸಲ್ ಮಾಡ್ಬಿಟ್ಟು ತಿರುಪತಿ 3 ದಿವಸ ಆಗ್ತಾನೆ ಅಂತ ಹೇಳಿದ್ರೆ ನಮ್ಮನ್ನ ಏನ್ ಅನ್ಸಲ್ಲ. ಬಂದಿದ್ದೀವಲ್ಲ ಸರ್, ಓಲಿ ಯಾರನ್ನ ಒಬ್ಬರು ರಾತ್ರಿ ಕ್ಯಾನ್ಸಲ್ ಆಗೈತೆ ಅಂತ ಅಂದ್ಬಿಟ್ಟು ಹೇಳ್ಬೇಕಲ್ಲ ಸರ್. ರಾತ್ರಿ ಕ್ಯಾನ್ಸಲ್ ಆಗೈತೆ ಅಂತಲೂ ಹೇಳಿಲ್ಲ. ಓಲಿ ಬೆಳಗ್ಗೆ ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬರಲೇಬೇಕು ಸರ್ಕಾರಿ ಆಸ್ಪತ್ರೆ ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಕಾನೂನಂತೆ ಕಾನೂನು ಬೇಕೇ ಬೇಕು 5 ದಿನಗಳನ್ನು ಕರೆಸಿ ಅವಮಾನ ಮಾಡುತ್ತಿರುವ ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಬರಲೇಬೇಕು ಕಾರಣ ಕೊಡಿ ನಾವು ಎದ್ದೋತೀವಿ. ಕರೆಸಿ ರೋಡಲ್ಲಿ ಕುಣಿಸಿ ಅವಮಾನ ಮಾಡಿದ್ರೆ ನಮ್ಮ ಜನಪ್ರತಿನಿಧಿಗಳನ್ನ ಕಾರಣ 2 ಸಾಲ ಕೊಟ್ರೆ ನಾವು ಎದ್ದೋತೀವಿ. ನಾವು ಜಾಸ್ತಿ ಏನು ಕೇಳ್ತಾ ಇಲ್ಲ, 2 ಸಾಲ ಕೊಟ್ರಿ ಅಂತ ಕೇಳ್ತಾ ಇದೀವಿ. ಹೇಳಿ ಸರ್, ಕಷ್ಟನಾ ಸರ್ ಅಂತೆಲ್ಲ ನಮ್ಮನ್ನ ಇವತ್ತು ಏನು ಶಂಕುಸ್ಥಾಪನಾ ಕಾರ್ಯಕ್ರಮ ಕರೆಸಿ ಈ ಒಂದು ಶಂಕುಸ್ಥಾಪನೆಯನ್ನ ನಮ್ಮ ಮುಖಾಂತರ ಮಾಡಿಸಿದ್ದಕ್ಕೆ ಆಡಳಿತ ಮಂಡಳಿಯವರಿಗೆ ತುಂಬುವುದೇ ಧನ್ಯವಾದಗಳು. ಹೇಳ್ಬೇಕು ತಾನೇ ನೀವು. ಸರ್, ನಿನ್ನೆ ನಮ್ಮ ಟಿಎಚ್ಒ ಅವರು, ನಮ್ಮ ಪರಮೇಶ್ವರ್ ಅವರು ಎಲ್ಲರನ್ನು ಫೋನ್ ಮಾಡಿ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಇವತ್ತು ಶಂಕುಸ್ಥಾಪನೆ ಇದೆ. ಒಂದು 5 ಕೋಟಿ ರೂಪಾಯಿ ಕಾಮಗಾರಿ ಇದು. ಒಂದು ಆರ್ಚರ್ ಆಗ್ಬೋದು, ರ್ಯಾಂಪ್ ಆಗ್ಬೋದು, ಆಮೇಲೆ ಒಳಗಡೆ ಲಿಫ್ಟ್ ಆಗ್ಬೋದು, ಎಲ್ಲ ಒಂದು ವಿಚಾರವಾಗಿ ಒಂದು ಶಂಕುಸ್ಥಾಪನೆ ಇದೆ ಅಂತ ನಮಗೆ ನೆನ್ನೆ ಇನ್ಫಾರ್ಮ್ ಮಾಡಿದರು ಎಲ್ಲ ಜನಪ್ರತಿನಿಧಿಗಳು. ಯಾರು ನಮ್ಮ ಪರಮೇಶ್ವರ್ ಅವರು ಫೋನ್ ಮಾಡಿದ್ರು, ಅವರೇ ನಮಗೆ ಫೋನ್ ಮಾಡಿದ್ರು. ಆಮೇಲೆ ನಾವೆಲ್ಲ ಬೆಳಗ್ಗೆ ಬಂದ್ವಿ, ಇಲ್ಲಿ ಪೂಜೆ ಇದೆ ಅಂದ್ಬಿಟ್ಟು ನಾವು ಎಲ್ಲ ಬೆಳಗ್ಗೆ 8 ಗಂಟೆಗೆ ಇದೆ ಅಂತ ಹೇಳಿದ್ರು. 8 ಗಂಟೆಗೆ ನಾವು ಬಂದಮೇಲೆ ನೋಡ್ತೀವಿ ಒಬ್ಬರೂ ಇಲ್ಲ ಇಲ್ಲಿ. ನಾವು ಫೋನ್ ಮಾಡ್ತಾಯಿದ್ವಿ, ಫೋನ್ ಒಬ್ಬರು ರಿಸೀವ್ ಮಾಡ್ತಾಯಿಲ್ಲ. ಆಮೇಲೆ DHO ಸಾಹೇಬ್ರಿಗೂ ನಾವು ಫೋನ್ ಮಾಡಿದ್ವಿ, ಅವರು ರಿಸೀವ್ ಮಾಡಲ್ಲ. ತಿರುಗಿ ಇನ್ನೊಂದು ಸಲ ಮಾಡಿದಾಗ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ DHO ಅವರು. ಈಗ ಎಲ್ಲರಿಗೂ ಫೋನ್ ಮಾಡ್ರೆ ನೀವೇ ಡಿಸೆಂಬರಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಡಿಸೆಂಬರಲ್ಲೇ ಇದಾಗಿರ್ತಕ್ಕಂಥ ಇದು ಮುಂದೂಡ್ಕೊಂಡು ಬಂದು ಇವತ್ತೇನೋ ಮಾಡ್ತಾರೆ. ಏನೋ ಒಂದು ಸಾರ್ವಜನಿಕರಿಗೆ
ಒಳ್ಳೆ ಒಂದು ಕಾರ್ಯಕ್ರಮ ಆಗ್ತಾಯ್ತಲ್ಲ ಅಂದ್ಬಿಟ್ಟು ನಮಗೂ ಖುಷಿ. ಇವತ್ತೆಲ್ಲರೂ ಬಂದ್ವಿ ಒಂದೆಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ನಾವು ನಮ್ಮ ಶಾಸಕರು ಬರ್ತಾರೆ, ತಿರ್ಗಿ ಎಲ್ಲರೂ ಬರ್ತಾರೆ, ಸಚಿವರು ಬರ್ತಾರೆ ಅಂದ್ಬಿಟ್ಟು ನಾವು ಎಲ್ಲ ಬಂದು ನಮ್ಮ ಶಾಸಕರು ಬರ್ತಾರೆ, ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಬಂದರು. ಖುಷಿಯಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತೈತೆ ಅಂತ ಬಂದು ನೋಡ್ತೀವಿ. ಇಲ್ಲಿ ಪೆಂಡಾಲ್ ಬಿಟ್ಟರೆ ಯಾರೂ ಇಲ್ಲ. ನಾವಿಲ್ಲಿ ಬಂದು ಕೇಳ್ತೀವಿ, ಯಾರು 8 ಗಂಟೆಗೆ ಹೇಳಿ ಪೂಜೆಗೆ 8:15 ಆದರೂ 9 ಗಂಟೆ ಆದರೂ ಬಂದು ನಮ್ಮನ್ನು ಮಾತಾಡ್ಸೋರು ಇಲ್ಲ. ಇಲ್ಲಿ ನಮ್ಮನ್ನು ಏನಕ್ಕೆ ಕರೆದ್ರಿ ಪೂಜೆಗೆ? ಯಾಕೆ ನಮ್ಮ ಜನಪ್ರತಿನಿಧಿ ಈ ರೀತಿ ಅವಮಾನ ಮಾಡ್ತಾ ಇದ್ದಾರೆ? ನಮಗೆ ಗೊತ್ತಿಲ್ಲ. ಫೋನ್ ಮಾಡಿದ್ದಾರೆ ಇವು ಜನಪ್ರತಿನಿಧಿಗಳು, ಎಲ್ಲರೂ ಫೋನ್ ಮಾಡೋದು ಇವರೇ ಅಲ್ಲ ಸರ್, ಇಲ್ಲಿ ಕಾರ್ಯಕ್ರಮ ಇಲ್ಲ, ಅವರು ಬಂದಿಲ್ಲ. ಶಾಸಕರಿಗೆ ಹೇಳೋರಲ್ಲ, ಅದು ಗೊತ್ತಿಲ್ಲ. ನಮ್ಗೆ ಹೇಳಿದ್ರು ನಾವು ಬಂದಿದ್ವಿ, ನಮ್ಗೆ ಹೇಳಿದ್ರು ನಾವು ಬಂದಿದ್ವಿ. ನಾವು ಬಂದಮೇಲೆ ಎಲ್ಲ ಕೇಳ್ತೀವಿ. ಇಲ್ಲ ಸರ್, ಉಸ್ತುವಾರಿ ಸಚಿವರು ಇನ್ನೊಂದು ಮತ್ತೊಂದು ಅವ್ರು ಯಾರು ಬಂದಿಲ್ಲ, ನಮಗೆ ಗೊತ್ತಿಲ್ಲ, ಅವ್ರಿಗೆ ಯಾರಿಗೂ ಇನ್ಫಾರ್ಮೇಷನ್ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳೋದು. ಉಸ್ತುವಾರಿ ಸಚಿವ್ರಿಗೆ ಹೇಳಬೇಕು, ಇನ್ನೊಂದು ಮಾಡಬೇಕು, ಅದು ನಿಮ್ಮ ಜವಾಬ್ದಾರಿ. ಇನ್ನೊಂದು ಕರೆದಿರಾ ನೀವು? ನಮಗೆ ಕರೆದು ನೀವು ಯಾಕೆ ಇರುತ್ತೆ ಅವಮಾನ ಮಾಡಿದ್ರೆ? ಮತ್ತು ಏನೂ ನೀವು ಪ್ರೋಗ್ರೆಸ್ ಮಾಡ್ದೇ ಇದನ್ನು ಯಾಕೆ ಕರೆದ್ರಿ ಅಂತ ನಮ್ಮ ಪ್ರಶ್ನೆ. ಕರಿಬೇಕಾಯ್ತು, ನೀವು ಎಲ್ಲರೂ ಕರೀರಿ, ಉಸ್ತುವಾರಿ ಸಚಿವರು ಕರೀರಿ, ನೀವು ಆಮೇಲೆ ಶಾಸಕರು ಕರೀರಿ, ಎಲ್ಲ ಜನಪ್ರತಿನಿಧಿಗಳು ಕರೀರಿ, ಉದ್ಘಾಟನೆ ಮಾಡಬೇಕಾಯ್ತು. ನೀವು ಎಲ್ಲರೂ ಕರೆದಿರೋದೇ ನಾವು ಭಾವಿಸಿ ಬಂದಿರೋದು. ಹೀಗೆ ಸಾಕ್ಷಿ ಇದೆ, ಪೆಂಡಾಲ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಇವತ್ತು ಉದ್ಘಾಟನೆ ಐತೆ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ಖುಷಿಯಾಗಿ ಒಳ್ಳೆ ಕಾರ್ಯಕ್ರಮ ಆಗ್ತೈತೆ, ಶಂಕುಸ್ಥಾಪನೆ ಆದೈತೆ ಅಂದ್ಬಿಟ್ಟು ಭಾಳ ಖುಷಿಯಿಂದ ನಾವು ಇಲ್ಲಿ ನೋಡೋ ನಮ್ಮನ್ನೆಲ್ಲ ಕರೆಸಿ ಇವತ್ತು ತೇಜೋವಧೆ ಮಾಡಿದ್ದಾರೆ. ಉಸ್ತುವಾರಿ ಸಚಿವರು ಬರಬೇಕು ಅಂತ ಹೇಳ್ತಾರೆ. ಉಸ್ತುವಾರಿ ಸಚಿವರು ಯಾಕೆ ಇವರು ಡಿಸೆಂಬರ್ಲ್ಲಿ ಆಗಿರೋ ಕಾರ್ಯಕ್ರಮ ಮುಂದೂಡ್ಕೊಂಬರಲ್ಲ? ನಮ್ಮ JP ನಡ್ಡಾ ಸಾಹೇಬ್ರನ್ನ ಅವ್ರನ್ನೂ ಆರೋಗ್ಯ ಸಚಿವರು ಅವರು ಕರೀಲಿ ಬಿಡ್ರಿ. ಪ್ರೋಟೋಕಾಲ್ ನೀವು ಫಾಲೋ ಮಾಡ್ತೀರ ಅಂದರೆ ಅವರು ಕರಿಬಿಡ್ರಿ, ಅವ್ರು ಬರೋರ್ಗೂ ಮಾಡಬೇಡ್ರಿ. ಸಾರ್ವಜನಿಕರ ದುಡ್ಡು ಏನಕ್ಕೆ ಪೋಲ್ ಮಾಡ್ತೀರಾ ಸುಮ್ಮನೆ? ನೀವು ತಾಲೂಕು ಮಟ್ಟದ ಕಾರ್ಯಕ್ರಮ ಇದು, ನೀವು ಸುಮ್ಮನೆ ಉದ್ದೇಶಪೂರ್ವಕವಾಗಿ ನೀವು ಮುಂದೂಡ್ಬಿಟ್ಟು ಸುಮ್ಮನೆ ಸಾರ್ವಜನಿಕರು ಹಣ ನೀವು ಪೋಲ್ ಮಾಡ್ತಾರೆ. ನೀವು ದುರುದ್ದೇಶದಿಂದ ನೀವು ಮುಂದೆ ಹೊಡಿತೀರಾ ಇದನ್ನು. DHOಗೆ ಇನ್ಫಾರ್ಮೇಷನ್ ಇರಲಿಲ್ವಾ? DHOಗೆ ಇನ್ಫಾರ್ಮೇಷನ್ ಇಲ್ಲ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಒಂದು ಪೆಂಡಾಲ್ ಹಾಕೋರೆ, ಇನ್ನೊಂದು ಮಾಡೋರೆ, ಎಲ್ಲ ರೀತಿಯಲ್ಲೂ ನಿಮ್ಮವರನ್ನೇ ಇನ್ಫಾರ್ಮೇಷನ್ ಎಲ್ಲರಿಗೂ ಜನಪ್ರತಿನಿಧಿಗಳು ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ನಮಗೆ ಗೊತ್ತಿಲ್ಲ ಅನ್ನೋ ಒಂದೇ ಈ ಥರ ಉತ್ತರ ಕೊಡ್ತಾರಲ್ಲ, ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರಲ್ಲ, ಅದಕ್ಕೆ ನಮಗೆ ಭಾಳ ನೋವಾಗಿ ಇವತ್ತು ನಾವು ಇಲ್ಲೇ ಕೂತ್ಕೊಂಡು ಶಂಕುಸ್ಥಾಪನೆಗೆ ಏನು ಕರೆದಿರೋ ನಮ್ಮ ತೇಜೋವಧೆ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ಇದರಿಂದ ಏನೋ ಬೇರೆ ಕಾರಣ ಇದೆಯಾ ಅಥವಾ ಬೇರೆ ಪಕ್ಷದ ಒತ್ತಡ ಇದೆಯಾ ಏನು ಅಂತ ಅದು ಅವರೇ ಹೇಳ್ಬೇಕು ಸರ್. ಒಟ್ಟು ನಮ್ಗೆ ಅನಿಸ್ತಿದೆ ಮೋಸ್ಟ್ಲಿ ಯಾವ್ದಾರ ಒತ್ತಡ ಇರಬಹುದು ಅಂತ ನಮಗೆ ಒಂದು ಅನುಮಾನ ಇದೆ. ಒತ್ತಡದಿಂದನೇ ಇವರು ಈ ರೀತಿ ಮಾಡಿರ್ಬೋದು ಅಂತಲೂ ನಮಗೆ ನಾವು ಅನ್ಕೊತಾ ಇದ್ದೀವಿ. ಅದಿಲ್ಲ ಅಂದರೆ ಬರ್ಬೋದಾಗಿತ್ತಲ್ಲ, ಅವರು ಹೇಳ್ಬೇಕಾಗಿತ್ತಲ್ಲ. ಕರ್ಸ್ಬಿಟ್ಟು ಇಷ್ಟು ಜನನ ಯಾಕೆ ಅವಮಾನ ಮಾಡಬೇಕಾಗಿತ್ತು? ನಾವು ಅದಕ್ಕೆ ಸರ್, ನಮಗೆ ಕರೆಸಿದ್ದೀರಾ, ಶಂಕುಸ್ಥಾಪನೆ ನೀವು ಮಾಡಬೇಕು. ನಾವು ಕರೆಸಿದ ಮೇಲೆ ನೀವೇ ಶಂಕುಸ್ಥಾಪನೆ ಕರೆದಿರಾ, ಶಂಕುಸ್ಥಾಪನೆ ಆಗಬೇಕು ಅನ್ನೋದು ನಮ್ಮದು. ಬರಲಿಲ್ಲ, ಶಂಕುಸ್ಥಾಪನೆ ನಾವೇ ಮಾಡ್ತೀವಿ. ಶಂಕುಸ್ಥಾಪನೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಂದ ನಾವೇ ಶಂಕುಸ್ಥಾಪನೆ ಮಾಡೋತೀವಿ. ಅವ್ರು ಯಾವಾಗ ನಾವು ಬಂದು ಅವ್ರ ಪ್ರೋಟೋಕಾಲ್ ಇವಾಗ ಕರೆದಿರೋ ಪ್ರೋಟೋಕಾಲ್ ಪ್ರಕಾರನೇ ಮಾಡ್ತೀನಿ ಅಂತ ಹೇಳಿದರು. ನಾವು ಖುಷಿಯಾಗಿ ಬಂದ್ವಿ. ಇವ್ರ ಪ್ರೋಟೋಕಾಲ್ ಅನುಸರಿಸಿಲ್ಲ, ಇವರು ಅನುಸರಿಸಿಲ್ಲ ಅಂದರೆ ಇವ್ರು ತಪ್ಪೋದು. ನಾವು ಶಂಕುಸ್ಥಾಪನೆ ಮಾಡಿ ನೀವು ಕರೆದಿದ್ದೀರಾ ಪೂಜೆಗೆ, ಶಂಕುಸ್ಥಾಪನೆ ಮಾಡಿಸಿ ಅನ್ನೋದು ನಮ್ಮ ಉದ್ದೇಶ. ಮಾಡಲಿಲ್ಲ ನಾವು ಮಾಡಿಬಿಟ್ಟು ಹೋಗ್ತೀವಿ. ಅವ್ರು ಇಷ್ಟ ಬಂದಾಗ ಬೇಕಾದ್ರೆ ಇನ್ನೊಂದ್ಸತಿ ಯಾವಾಗ ಮಾಡ್ಕೊಳ್ಳಿ.